ಎಲ್ಲರಿಗೂ ನಮಸ್ಕಾರ. ಗ್ರಾಮ1 ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟುಡೇ ಸ್ಪೆಷಲ್ ಪುಳಿಯೋಗರೆ. ಅಯ್ಯೋ, ಪುಳಿಯೋಗರೆನಾ? ಯಾರಿಗೆ ಗೊತ್ತಿಲ್ಲ ಅದು ಎಷ್ಟು ಫೇಮಸ್ ಅಂತ ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದು, ಈಗಾಗಲೇ ಎಲ್ಲರೂ ಪುಳಿಯೋಗರೆ ಮಾಡಿರ್ತೀರ, ತಿಂದೂ ಇರ್ತೀರ. ಸೊ ಈ ಥರನೂ ಒಂದು ಸಲ ಮಾಡಿ. ಮಕ್ಕಳಿಗಂತೂ ಪುಳಿಯೋಗರೆ ಅಂದರೆ ತುಂಬಾ ಫೇವ್ರೆಟ್. ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವರಿಗೂ ಕೂಡ ಇದು ಫೇವ್ರೆಟ್. ಹಾಗೆಯೇ ಎಲ್ಲರೂ ಮನೆಯಲ್ಲಿ ಒಂದೇ ಥರ ಟೇಸ್ಟ್ ಮಾಡಿರಲ್ಲ ಅಲ್ವಾ? ಕೆಲವರು ಮನೆಯಲ್ಲೇ ಪೌಡರ್ನ ಮಾಡಿಕೊಂಡು ಮಾಡ್ತಾರೆ. ಇನ್ನು ಕೆಲವರು ಅಂಗಡಿಯಲ್ಲಿ ಸಿಗುವ ರೆಡಿಮೇಡ್ ಇನ್ಸ್ಟೆಂಟ್ ಪೌಡರ್ನ ಬಳಸಿ ಮಾಡ್ತಾರೆ. ಸೊ ಅದೇ ಥರ ನಾನು ಕೂಡ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ನ ಬಳಸ್ಕೊಂಡು ಎಕ್ಸ್ಟ್ರಾಕ್ಟ್ ಟೇಸ್ಟ್ ಕೊಡೋದು ಹೇಗೆ ಅಂತ ನಮ್ಮ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಮೊದಲು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಪುಳಿಯೋಗರೆ ಗೊಜ್ಜಿಗೆ ಎಣ್ಣೆ ಜಾಸ್ತಿ ಇದ್ರೇ ಚೆಂದ. ಇವಾಗ ಎಣ್ಣೆ ಕಾದ ನಂತರ 1 ಹಿಡಿ ಆಗುವಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಬೇಕು. ನಂತರ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಒಂದು 5-6 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ, ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ ನಂತರ 4 ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು, ಕಡಲೆಬೇಳೆ ಉದ್ದಿನಬೇಳೆ ಇಷ್ಟ ಅನ್ನೋದಾದರೆ ಸಾಸಿವೆ ಹಾಕ್ತೀವಲ್ಲ ಒಗ್ಗರಣೆಗೆ, ಆ ಟೈಮಲ್ಲಿ ಕಡಲೆಬೇಳೆ ಉದ್ದಿನಬೇಳೆನ ಕೂಡ ಹಾಕ್ಕೊಳ್ಳಿ. ಹಾಗೆಯೇ ಹಿಂಗಿದ್ರೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ, ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾನು ಈ ಪುಳಿಯೋಗರೆಗೆ ಬಳಸ್ತಾ ಇರೋಂಥ ಬ್ರ್ಯಾಂಡ್ ಗಣೇಶ್ ಪುಳಿಯೋಗರೆ ಮಿಕ್ಸ್ ಅಂತ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ಅಂತ ಅದಕ್ಕೆ ಹೇಳಿದ್ದು. ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಚೆನ್ನಾಗಿ ಬಾಡಿದ ನಂತರ ನಾವು ಹುಣಸೆಹಣ್ಣನ್ನ ಕಲಸಿ ಇಟ್ಕೊಂಡಿದ್ವಲ್ಲ, ಆ ಹುಣಸೆಹಣ್ಣು ರಸನ ಇವಾಗ ಹಾಕ್ಕೊಂಡಿದ್ದೀನಿ. ಹುಣಸೆ ರಸ ಹಾಕಿದ ನಂತರ ಒಂದು 3/4 ಚಮಚ ಆಗುವಷ್ಟು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ಇದೇನು ಗೊತ್ತಾ? ಜೀರಿಗೆ ಪುಡಿ. ಇದನ್ನು ಮಾತ್ರ ಸ್ಕಿಪ್ ಮಾಡಲೇಬೇಡಿ. ಇದರಿಂದನೇ ಪುಳಿಯೋಗರೆಗೆ ಜಾಸ್ತಿ ಟೇಸ್ಟ್ ಮತ್ತು ಘಮ ಬರೋದು. ಇವಾಗ ಇದಕ್ಕೆ 1/4 ಚಮಚ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಪುಳಿಯೋಗರೆಗೆಲ್ಲ ಹುಣಸೆ ಹಣ್ಣನ್ನು ಮತ್ತು ಬೆಲ್ಲ ಯೂಸ್ ಮಾಡ್ತಾರೆ. ಹಾಗಾಗಿ ಹುಣಸೆ ರಸ ಹಾಕಿದ ನಂತರ ಬೆಲ್ಲ ಹಾಕಲೇಬೇಕು. ಇವಾಗ ಒಂದು 1/4 ಚಮಚ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅನ್ನ ಮಾಡುವಾಗ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಗೊಜ್ಜಿಗೆ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇವಾಗ ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಇದು ಗೊಜ್ಜಿನ ಅದಕ್ಕೆ ಬರಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕು. ಈ ಕಡೆ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಕೂಡ ನೋಡಿ ಎಷ್ಟು ಉಡಿ ಆಗಿದೆ. ಪುಳಿಯೋಗರೆ ಚಿತ್ರಾನ್ನಕ್ಕೆಲ್ಲ ಈ ಥರ ಉಡಿಯಾಗಿ ಅನ್ನ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಗೊಜ್ಜಿಗೆ ನಾನು ಯೂಸ್ ಮಾಡ್ತಾ ಇರೋದು ಗಣೇಶ್ ಪುಳಿಯೋಗರೆ ಮಿಕ್ಸ್ ಅಂತ. ಇದು ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು, ಓಕೆನಾ? ನೋಡಿ, ಪುಳಿಯೋಗರೆ ಮಿಕ್ಸ್ನ ಹುಣಸೆ ರಸಕ್ಕೆ ಹಾಕಿದ ಮೇಲೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿನಲ್ಲಿ ಒಂದೇ 1 ನಿಮಿಷ ಕುದಿಸ್ಕೊಳ್ಬೇಕು. ಇದನ್ನು ಕುದಿಸ್ತಾ ಗಟ್ಟಿಯಾಗುತ್ತೆ. ನೋಡಿ, ಇವಾಗ ಇದಾಗಿದೆ. ಈ ಗೊಜ್ಜಿಗೆ ನಾವು ಜಾಸ್ತಿ ನೀರನ್ನು ಆ್ಯಡ್ ಮಾಡಿಲ್ಲ. ಬರೀ ಹುಣಸೆಹಣ್ಣನ್ನು ಕಲಸಿಟ್ಕೊಂಡಿದ್ವಲ್ಲ, ಅದರಲ್ಲಿದ್ದಿದ್ದ ನೀರು ಅಷ್ಟೇ. ಹಾಗಾಗಿ ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ. ಹಾಗಾಗಿ ಈ ಗೊಜ್ಜನ್ನು ನಾವು 1 ವಾರದ ತನಕ ಇಟ್ಕೊಂಡ್ರೂ ಕೂಡ ಇದು ಕೆಡೋ ಅಂಥ ಚಾನ್ಸಸ್ ಇರೋದೇ ಇಲ್ಲ. ನೋಡಿ, ಇವಾಗ ಗೊಜ್ಜನ್ನು ನಾನು ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಉಳಿದಿರೋ ಗೊಜ್ಜಿಗೆ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪುಳಿಯೋಗರೆ ಬೇರೆ ಪುಳಿಯೋಗರೆಗಳಿಗಿಂತ ತುಂಬ ಡಿಫ್ರೆಂಟಾಗಿರುತ್ತೆ. ಕಲರಲ್ಲಾದರೂ ಅಷ್ಟೇ, ಟೇಸ್ಟಲ್ಲಾದರೂ ಅಷ್ಟೇ. ಈ MTR ಮತ್ತು ಇನ್ನೊಂದು ಯಾವುದಪ್ಪ ಅದು ಅಯ್ಯಂಗಾರ್ ಪುಳಿಯೋಗರೆ. ನೋಡಿದ್ರಾ? ಇವಾಗ ಇದು ಮಿಕ್ಸ್ ಆಗಿದೆ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಇದು ಕಲರ್ ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ನಾವು ಫಸ್ಟೇ ಹುರಿದು ಇಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಇದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಯಾಕಂದರೆ ಪುಳಿಯೋಗರೆ ತಿನ್ನಬೇಕಾದ್ರೆ ಒಂದೊಂದು ಬೈಟ್ಗೂ ಒಂದೊಂದು ಕಡಲೆ ಬೀಜ ಸಿಕ್ಕಿದಾಗ ಅದು ತುಂಬ ಚೆನ್ನಾಗಿ ಮಜಾ ಕೊಡುತ್ತೆ. ಹಾಗಾಗಿ ಕಡಲೆಕಾಯಿ ಬೀಜನ ಯಾವಾಗಲೂ ಕೊನೆಯಲ್ಲಿ ಹಾಕ್ಕೊಳ್ಬೇಕು. ಬೇಕಿದ್ದರೆ ಸ್ವಲ್ಪ ಗೋಡಂಬಿನ ಕೂಡ ಫ್ರೈ ಮಾಡಿ ಕಡಲೆಕಾಯಿ ಬೀಜ ಜೊತೆ ಗೋಡಂಬಿನ ಕೂಡ ಸೇರಿಸ್ಕೊಳ್ಳಿ. ಅದು ಆವಾಗ ರುಚಿ ಡಬಲ್ ಆಗುತ್ತೆ.
ಆದರೆ ಈ ಥರ ಮಾಡಬೇಡಿ. ಒಗ್ಗರಣೆ ಮಾಡ್ತೀವಲ್ಲ ಆವಾಗ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ತೀವಲ್ಲ ಆ ಟೈಮಲ್ಲಿ ಕಡಲೆ ಬೀಜ ಹಾಕ್ಕೊಳ್ಬಾರ್ದು. ಅದು ಮೆತ್ತಗಾಗ್ಬಿಡುತ್ತೆ, ತಿನ್ನುವಾಗ ಚೆನ್ನಾಗಿರಲ್ಲ. ಅದಕ್ಕೆ ಈ ಥರ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಓಕೆ, ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡೋ ಸಮಯ. ನಾನು ಇದನ್ನು ಖಾಲಿ ಮಾಡಿ ಬರ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಆಲ್ ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.